अगर आप अपनी गलतियों को ಕೊಲಂಬೋದಲ್ಲಿ ಭಾನುವಾರ ನಡೆದ ಟಿ20 ವಿಶ್ವಕಪ್ 2026ರ ಪಂದ್ಯದಲ್ಲಿ ಭಾರತದ ವಿರುದ್ಧ ಹೀನಾಯ ಸೋಲಿನ ನಂತರ ಪಾಕಿಸ್ತಾನದ ಮನಸ್ಥಿತಿ ಮುರಿದ ಹೃದಯಗಳು ಹಾಗೆ ಮುರಿದ ಟೆಲಿವಿಷನ್ ಸೆಟ್ಗಳಿಂದ ವ್ಯಾಖ್ಯಾನಿಸಲ್ಪಟ್ಟಿತು. ಆರ್ ಪ್ರೇಮದ ಸ್ಟೇಡಿಯಂನಲ್ಲಿ ನೀರಸ ಪ್ರದರ್ಶನ ನೀಡಿದ ಮೇಲೆ ಪಾಕಿಸ್ತಾನ 61 ರನ್ಗಳ ಸೋಲಿಗೆ ಶರಣಾಯಿತು. ಟಿ20 ಇತಿಹಾಸದಲ್ಲೇ ಭಾರತಕ್ಕೆ ಇದು ಅತ್ಯದ್ಭುತ ಗೆಲುವು. ಹಾಲಿ ಚಾಂಪಿಯನ್ಗಳಾದ ಭಾರತ ಇಶಾನ್ ಕಿಶನ್ ಅವರ ವಿಶೇಷ ಇನ್ನಿಂಗ್ಸ್ ಹಾಗೆ ಆಲ್ರೌಂಡ್ ಬೌಲಿಂಗ್ ಪ್ರದರ್ಶನದಿಂದ ಮೂರೂ ವಿಭಾಗಗಳಲ್ಲೂ ತಮ್ಮ ಸಾಂಪ್ರದಾಯಿಕ ಎದುರಾಳಿಯನ್ನ ಸೋಲೋ ಹಾಗೆ ಮಾಡಿತು. ಪಂದ್ಯ ಮುಗಿದ್ಮೇಲಂತೂ ಪಾಕಿಸ್ತಾನದ ಫ್ಯಾನ್ಸ್ ಮುಖ ನೋಡೋದಕ್ಕಾಗ್ತಾ ಇರಲಿಲ್ಲ. ಕೆಲವರಂತೂ ಮನೆಯಲ್ಲೇ ಕೂತ್ಕೊಂಡು ಬೇಸತ್ತ ಮುಖದಿಂದ ಕೂತಿದ್ರು. ಕೆಲವರಂತೂ ಸಿಟ್ಟಿಗೆ ಟಿವಿಯನ್ನು ಕೂಡ ಒಡೆದು ಹಾಕ್ಬಿಟ್ಟಿದ್ದಾರೆ. ಭಾರತ ಮತ್ತೆ ಪಾಕಿಸ್ತಾನವನ್ನ ಸೋಲಿಸ್ತು, ಹಾಗಾಗಿ ನನ್ನ ಹತಾಶೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ತಾ ಇದ್ದಾರೆ, ತಮ್ಮ ದುಃಖವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಆರ್ ಪ್ರೇಮದಾಸ್ ಸ್ಟೇಡಿಯಂನಿಂದ ಇನ್ನೂ ಪಂದ್ಯ ಬಾಕಿ ಇರೋ ಹಾಗೇನೆ ಅರ್ಧ ಪಂದ್ಯ ಇನ್ನೂ ಬಾಕಿ ಉಳ್ಕೊಂಡಿದ್ರು ಅದನ್ನ ನೋಡದೆ ಸೋಲು ನಮ್ಗೆ ಕನ್ಫರ್ಮ್ ಆಯ್ತು ಅಂತ ಅನೇಕ ಮಂದಿ ಹೊರಗಡೆ ಹೋಗ್ತಾ ಇದ್ರು. ಎಎನ್ಐ ಜೊತೆ ತಮ್ಮ ದುಃಖವನ್ನ ಕೆಲವರು ತೋಡ್ಕೊಂಡಿದ್ದಾರೆ. ಇದೊಂದು ರೀತಿ ದಿನನಿತ್ಯದ ವಿಷಯ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಪಂದ್ಯ ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸದಿಂದ ಬರ್ತೀವಿ. ಆದ್ರೆ ಕನಿಷ್ಠ ಪಕ್ಷ ಒಂದೊಳ್ಳೆ ಫೈಟ್ ನಾರು ಕೊಡಬಹುದಾಗಿತ್ತು. ಆದ್ರೆ ಅದು ಕೂಡ ಆಗ್ಲಿಲ್ಲ. ಎಂದಿನಂತೆ ನಾವು ಸೋತ್ಬಿಟ್ವಿ ಅಂತ ಬೇಸರ ಮಾಡ್ಕೊಂಡ್ರು. ಇನ್ನು ಬುಮ್ರಾಗೆ ನಮ್ಮಲ್ಲಿ ಯಾವುದೇ ಆನ್ಸರ್ ಇಲ್ಲ. ಹಾರ್ದಿಕ್ ಅವರನ್ನ ಎದುರಿಸೋದಕ್ಕೂ ನಮ್ಗಾಗಲ್ಲ. ಇದೇ ನಮ್ಮ ಪರಿಸ್ಥಿತಿ. ಟೀಮ್ ಇಂಡಿಯಾ ಎಂದಿನಂತೆ ಚೆನ್ನಾಗಿ ಆಡಿದೆ ಅಂತ ಹೇಳ್ಕೊಂಡ್ರು. ಇದೇ ರೀತಿ ಪ್ರದರ್ಶನ ಮುಂದುವರೆದ್ರೆ ನಾವು ಭಾರತವನ್ನ ಸೋಲ್ಸೋದಕ್ಕಂತೂ ಸಾಧ್ಯ ಇಲ್ಲ. ಭಾರತ ಉತ್ತಮವಾಗಿ ಆಟ ಆಡ್ತಾ ಇದೆ. ಅವ್ರ ಆಟ ಅವ್ರು ಚೆನ್ನಾಗಿ ಆಡಿದ್ರು. ಆದ್ರೆ ನಮ್ಮಿಂದ ಅದು ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ. ಹಾಗೆ ಇದು ನಿಜಕ್ಕೂ ನನ್ನ ಪಾಲಿಗೆ ಹಾರ್ಟ್ ಬ್ರೋಕನ್ ಮೂವ್ಮೆಂಟ್ ಅಂತ ಕೂಡ ಕೆಲವರು ಹೇಳ್ಕೊಳ್ತಾ ಇದ್ದಾರೆ. 20ರಿಂದ 25 ವರ್ಷಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. ಭಾರತ ಚೆನ್ನಾಗಿ ಆಡ್ತಾ ಇದೆ. ಆದ್ರೆ ನಮ್ಮ ಸ್ಥಿತಿ ಹಾಗೇ ಇದೆ ಅಂತ ಬೇಸರ ಮಾಡ್ಕೊಂಡ್ರು. हर गेम का एक प्लान होता है और हर टीम एक प्लान लेकर आती है, उसी के मुताबिक एग्जीक्यूशन करती है. हमारे यहाँ ये आलम है कि हमारे सिलेक्टर्स को ये नहीं पता कि 16 प्लेयर्स की टीम में से फाइनली कौन से 11 खिलाड़ी पाकिस्तान का आज का इतना इम्पोर्टेंट मैच खेलेंगे. अब मुझे पता ही नहीं है कि मुझे शह सवारी करनी है नहीं, मैं कैसे अपने आप को प्रिपेयर करूँगा. तो ये हाल आपने देख लिया किस तरह से लोग आ रहे हैं जा रहे हैं. पाकिस्तान एक नाम है, एक ब्रांड है, क्रिकेट की एक शान है, लेकिन पाकिस्तान की नाकिस पॉलिसियों ने इस खेल को न सिर्फ मुतासिर किया है बल्कि लाखों करोड़ों पाकिस्तानियों के दिलों को बहुत ही शदीद नुकसान पहुंचाया. हार जीत खेल का हिस्सा है, तो ये तो होता है. और बहुत सारी दफ़ा पे पाकिस्तान जीता है तो बहुत सारी दफ़ा पे इंडिया हारा है. तो ये चीज़ जो है ना होता है, इसका कोई वो नहीं है. अगली दफ़ा अभी ग्रुप में है और भी मैचेस हैं, हो सकता है आगे जाके सेमीफाइनल में टाकराव नहीं तो फिर फाइनल में टाकराव, कुछ भी हो सकता है इंडिया और पाकिस्तान के मैचेस में. पाकिस्तानी टीम का इंडिया के साथ मुकाबला ही नहीं है, मज़ा ही नहीं आया. मैच कुछ चलता है, कोई मुकाबला होता है, कोई फाइट होती है, फाइट वाला कोई सीन ही नहीं है. अभी 7 आउट हुए, हम उठ के चल पड़े, हमें तो बिल्कुल मज़ा नहीं आया. अगर आराम से खेलते 175 स्कोर कोई इतना ज़्यादा नहीं था. उन्होंने भी बनाया ना, उनकी विकेटें गिरी हैं, लेकिन इनको चाहिए था थोड़ा सा रिलैक्स काम डाउन होके खेलते. 175 ये 18-19 ओवरों में भी चेस कर सकते थे, लेकिन एक प्रेशर ही इन्होंने शुरू से ही वो रस्म चलती आ रही है, प्रेशर में खेलना इंडिया के खिलाफ. वही खेलते आ रहे हैं, वही गेम करते आ रहे हैं, कोई अपनी गेम को चेंज ही नहीं कर रहे हैं. ಹೀಗೆ ಪಾಕಿಸ್ತಾನದ ಅಭಿಮಾನಿಗಳು ಪಾಕ್ ಸೋತಿದ್ದಕ್ಕೆ ಬೇಸರ ಮಾಡಿಕೊಂಡು ಆ ಬೇಸರದಲ್ಲೇ ತಮ್ಮ ಪ್ರತಿಕ್ರಿಯೆಯನ್ನ ಕೊಡ್ತಾ ಹೊರ ಹೋಗ್ತಾ ಇದ್ರು. ಇನ್ನು ಟೀಮ್ ಇಂಡಿಯಾ ಗೆದ್ದ ಸಂಭ್ರಮದಲ್ಲಿ ಭಾರತದಾದ್ಯಂತ ಸಂಭ್ರಮಾಚರಣೆಗಳು ಕೂಡ ಕಂಡುಬಂದ್ವು. ಶಿವರಾತ್ರಿ ಬೇರೆ ಒಂದ್ ಕಡೆ. ಶಿವರಾತ್ರಿ ಹಬ್ಬದ ಆಚರಣೆ ಜೊತೆಗೆ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನ ಸೋಲಿಸಿದೆ, ಅದರಲ್ಲೂ ಬದ್ಧ ವೈರಿಯ ಮುಂದೆ ಅದ್ಭುತ ದಾಖಲೆಯ ಗೆಲುವು ಸಾಧಿಸಿದೆ ಅಂದಮೇಲೆ ಸಂಭ್ರಮಾಚರಣೆ ಇಲ್ಲದೆ ಇರುತ್ತಾ? ಭಾರತದಾದ್ಯಂತ ಪಟಾಕಿ ಸಿಡಿಸಿ ಭಾರತದ ಬಾವುಟವನ್ನ ಹಾರಿಸಿ ಅಭಿಮಾನಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ. मैच एक तरफा था. आगा जी ये वाला संडे भी गया. सिंपल सी बात थी, एकदम एक तरफा मैच. ईशान किशन की बल्लेबाजी
और हमारे गेंदबाज खासकर हमारे कुंफू पांड्या, एक नंबर की गेंदबाजी। पहले 2 ओवर में ही मैच खत्म, उसके बाद औपचारिकता मात्र रह गई थी। उसके बाद जो पाकिस्तानियों के चेहरे देखने में जो मुझे मजा आ रहा था, मैच तो देख ही नहीं रहा था, उसके बाद मैं पाकिस्तानियों के चेहरे देख रहा था। वो एक डायलॉग है ना, आगा जी ये वाला संडे चाहिए, आगा जी ये वाला संडे भी गया। हिंदुस्तान, हिंदुस्तान।